ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನಲ್ ಜೆಎಸ್ ಜ್ಞಾನ್ ಹಬ್ಗೆ ಸ್ವಾಗತ. ಇಂದು ನಾವು ರಾಷ್ಟ್ರೀಯ ಹಬ್ಬಗಳ ಮಹತ್ವ ಎನ್ನುವ ಅತ್ಯಂತ ಪ್ರಮುಖವಾದಂತಹ ಪ್ರಬಂಧವನ್ನು ಹೇಗೆ ಬರೆಯೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ನಿಜವಾಗ್ಲೂ ಏನೂ ಅರ್ಥ ಆಗಲ್ಲ. ಓಕೆ, ಈಗ ಶುರು ಮಾಡೋಣ. ಪೀಠಿಕೆ. ಹಬ್ಬಗಳು ಸಡಗರ, ಸಂಭ್ರಮ, ಸಂತೋಷದ ಸಂಕೇತಗಳಾಗಿವೆ. ಸಾಂಪ್ರದಾಯಿಕ ಹಬ್ಬಗಳು, ರಾಷ್ಟ್ರೀಯ ಹಬ್ಬಗಳೆಂಬ ಎರಡು ವಿಧಗಳಿವೆ. ನೋಡಿ, ಹಬ್ಬಗಳು ಅಂದರೆ ಸಾಂಪ್ರದಾಯಿಕ ಹಬ್ಬ ಮತ್ತು ರಾಷ್ಟ್ರೀಯ ಹಬ್ಬಗಳು ಅಂತ ಎರಡು ವಿಧಗಳಿವೆ. ಅದರಲ್ಲಿ ನಾವು ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಒಂದು ಸೀಮಿತ ಪ್ರದೇಶದಲ್ಲಿ ಮಾತ್ರ ಆಚರಿಸುವ ಹಬ್ಬಗಳಿಗೆ ಸಾಂಪ್ರದಾಯಿಕ ಹಬ್ಬಗಳು ಎಂದು ಹೇಳುತ್ತಾರೆ. ಸಾಂಪ್ರದಾಯಿಕ ಹಬ್ಬಗಳು ಅಂದರೆ ಏನು? ಒಂದು ಸೀಮಿತ ಪ್ರದೇಶದಲ್ಲಿ ಮಾತ್ರ ಸೀಮಿತವಾಗಿರುವಂತಹ ಹಬ್ಬಗಳಿಗೆ ಸಾಂಪ್ರದಾಯಿಕ ಹಬ್ಬ ಅಂತ ಹೇಳ್ತಾರೆ. ದೇಶಾದ್ಯಂತ ಏಕಕಾಲದಲ್ಲಿ ಆಚರಿಸುವ ಹಬ್ಬಗಳೇ ರಾಷ್ಟ್ರೀಯ ಹಬ್ಬಗಳು. ನೋಡಿ, ಇಡೀ ದೇಶದಲ್ಲೆಲ್ಲ ಒಂದೇ ದಿನ ಆಚರಿಸುವಂತಹ ಹಬ್ಬಗಳಿಗೆ ರಾಷ್ಟ್ರೀಯ ಹಬ್ಬಗಳು ಅಂತ ಹೇಳ್ತಾರೆ. ಭಾರತವು ವಿವಿಧ ಧರ್ಮಗಳ ನೆಲೆಬೀಡಾಗಿದೆ. ನಮ್ಮ ದೇಶ ಒಂದೇ ಧರ್ಮದ ಜನಗಳಿಂದ ಕೂಡಿಲ್ಲ. ಬಹಳಷ್ಟು ವಿವಿಧ ಧರ್ಮಗಳು ನಮ್ಮ ದೇಶದಲ್ಲಿವೆ. ವೈವಿಧ್ಯಮಯ ಸಂಸ್ಕೃತಿ, ವಿವಿಧ ಧರ್ಮಗಳ ಹಲವು ಹಬ್ಬ ಹರಿದಿನಗಳನ್ನು ಭಾರತದಲ್ಲಿ ಆಚರಿಸಲಾಗುತ್ತದೆ. ನೋಡಿ, ನಮ್ಮ ದೇಶದಲ್ಲಿ ಆಚರಿಸುವಷ್ಟು ಹಬ್ಬಗಳನ್ನು ಯಾವ ದೇಶದಲ್ಲೂ ಆಚರಿಸುವುದಿಲ್ಲ. ಅಷ್ಟೊಂದು ಸಮೃದ್ಧವಾದ ದೇಶ ನಮ್ಮದು. ಇಲ್ಲಿ ಬಹಳಷ್ಟು ಜಾತಿ, ಧರ್ಮ, ಸಂಸ್ಕೃತಿಗಳಿವೆ. ಹಬ್ಬ ಹರಿದಿನಗಳನ್ನು ಆಚರಿಸೋದ್ರಲ್ಲಿ ನಮ್ಮ ಭಾರತ ದೇಶ ನಂಬರ್ 1. ಭಾರತದಲ್ಲಿ ಆಚರಿಸಲಾಗುತ್ತದೆ ಬಹಳಷ್ಟು ಸಂಸ್ಕೃತಿ, ವಿವಿಧ ಧರ್ಮಗಳ ವೈವಿಧ್ಯಮಯ ಹಬ್ಬಗಳನ್ನು ಬಹಳ ನಾವು ಆಚರಿಸ್ತೀವಿ. ನೋಡಿ, ಭಾರತದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ನೋಡಿ ಅವೆಲ್ಲ ನಾವು ಹಬ್ಬಗಳಲ್ಲಿ ಎರಡು ವಿಧ. ಯಾವುದಾದ್ರು ರಾಷ್ಟ್ರೀಯ ಹಬ್ಬಗಳು ಮತ್ತು ಯಾವುದು ಸಾಂಪ್ರದಾಯಿಕ ಹಬ್ಬಗಳು. ಸಾಂಪ್ರದಾಯಿಕ ಹಬ್ಬಗಳಿಗೆ ಬಹಳ ಉದಾಹರಣೆಗಳಿವೆ. ಆದರೆ ನಾವೀಗ ಮಾತಾಡ್ತಾ ಇರೋದು ರಾಷ್ಟ್ರೀಯ ಹಬ್ಬಗಳ ಬಗ್ಗೆ. ರಾಷ್ಟ್ರೀಯ ಹಬ್ಬಗಳು ಯಾವ್ಯಾವುದು? ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಗಾಂಧಿ ಜಯಂತಿ, ಮಕ್ಕಳ ದಿನಾಚರಣೆ ಮುಂತಾದವು ರಾಷ್ಟ್ರೀಯ ಹಬ್ಬಗಳು. ಈಗ ವಿಷಯ ನಿರೂಪಣೆ. ಹಬ್ಬ ಅಂದರೆ ಎಲ್ಲರಿಗೂ ಖುಷಿ ಅಲ್ವಾ? ಹಾಗಾಗಿ ಈ ಪ್ರಬಂಧ ಎಲ್ಲರಿಗೂ ಬಹಳ ಬೇಗ ಅರ್ಥ ಆಗುತ್ತೆ ಅಂತ ತಿಳ್ಕೊಳ್ತೀನಿ. ವಿಷಯ ನಿರೂಪಣೆ. ನಮ್ಮ ಭಾರತ ದೇಶದಲ್ಲಿ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ, ಜನವರಿ 26ರಂದು ಗಣರಾಜ್ಯೋತ್ಸವ, ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ, ನವೆಂಬರ್ 14ರಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ, ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆ, ಏಪ್ರಿಲ್ 14ರಂದು ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ. ಇವೆಲ್ಲ ನಿಮಗೆ ಗೊತ್ತೇ ಇದೆ ಮಕ್ಕಳೇ. ಇವನ್ನೆಲ್ಲ ನೆನ್ಪು ಮಾಡ್ಕೊಂಡು ಬರಿತಾ ಹೋಗಬೇಕು. ಮೊದಲಾದ ದಿನಗಳನ್ನು ರಾಷ್ಟ್ರೀಯ ಹಬ್ಬಗಳೆಂದು ಆಚರಿಸಲಾಗುತ್ತದೆ. ದೇಶಾದ್ಯಂತ ಏಕಕಾಲದಲ್ಲಿ ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಆಚರಿಸುವ ಹಬ್ಬಗಳಿವು. ಈ ಹಬ್ಬಗಳನ್ನು ಒಂದೊಂದು ದಿನ ಒಂದೊಂದು ಕಡೆ ಆಚರಿಸಲ್ಲ. ಈ ಎಲ್ಲ ಹಬ್ಬಗಳನ್ನು ಒಂದೇ ದಿನ ಎಲ್ಲ ಕಡೆ ಆಚರಿಸಲಾಗುತ್ತದೆ. ಇದರಿಂದ ಏನಾಗುತ್ತೆ? ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು ಎನ್ನುವ ಭಾವನೆಯಿಂದ ನಾವಿದನ್ನು ಆಚರಿಸ್ತೀವಿ. ಈ ರೀತಿ ಭಾವನೆ ಎಲ್ಲರಿಗೂ ಮೂಡುತ್ತೆ. ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿ ಮಡಿದವರನ್ನು ಸ್ಮರಿಸುವ ಸುದಿನಗಳಿವು. ಇವೆಲ್ಲ ಸುಮ್ಮನೆ ಮಾಡಿರುವಂತಹ ಹಬ್ಬಗಳಲ್ಲ. ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಹಗಲು ರಾತ್ರಿ ದುಡಿದು ಹೋರಾಡಿ ಮಡಿದವರನ್ನು ನೆನಪು ಮಾಡಿಸುವಂತಹ ಒಳ್ಳೆಯ ದಿನಗಳಾಗಿವೆ ಈ ರಾಷ್ಟ್ರೀಯ ಹಬ್ಬಗಳು. ದೇಶದ ರಕ್ಷಣೆಗಾಗಿ, ಏಳಿಗೆಗಾಗಿ ದುಡಿದು ಮಡಿದ ಮಹನೀಯರನ್ನು ಸ್ಮರಿಸಲು, ಹಿರಿಯರ ತ್ಯಾಗ ಬಲಿದಾನಗಳನ್ನು, ನೋವು ಅವಮಾನಗಳನ್ನು ತಿಳಿಸುವ ದಿನಗಳು. ಯಾಕೆ ನಾವು ಆಚರಿಸ್ತೀವಿ ಅಂದರೆ ಹೇಳ್ತಾ ಇದ್ದಾರೆ, ನಮ್ಮ ಹಿರಿಯರು ಮಾಡಿದ ತ್ಯಾಗ ಬಲಿದಾನ, ಇವರಿಗಾದ ನೋವು ಅವಮಾನ, ಇವುಗಳನ್ನೆಲ್ಲ ನೆನಪು ಮಾಡಿಕೊಳ್ಳಿಕ್ಕೆ ಈ ಹಬ್ಬಗಳನ್ನು ಆಚರಿಸ್ತೀವಿ. ಈ ಹಬ್ಬಗಳಲ್ಲಿ ಭಾಗವಹಿಸೋದ್ರಿಂದ ಮಕ್ಕಳಲ್ಲಿ ಭೇದ ಭಾವನೆ ಮರೆಯಾಗಿ
ನಾನು ಆ ಜಾತಿ, ನೀನು ಈ ಜಾತಿ, ನಾನು ಸಾಹುಕಾರ, ನಾನು ಬಡವ, ಈ ರೀತಿ ಯಾವುದೇ ರೀತಿಯ ಭಾವನೆ, ಭೇದ ಭಾವವಿಲ್ಲದೆ ಮಕ್ಕಳೆಲ್ಲರೂ ಒಂದೇ ಎನ್ನುವ ಭಾವನೆ ಈ ಹಬ್ಬಗಳಿಂದ ಮೂಡಲಿಕ್ಕೆ ಸಹಾಯ ಆಗುತ್ತೆ. ನಾವೆಲ್ಲ ಭಾರತೀಯರು ಅಂತ ಮಕ್ಕಳು ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ ದಿನಗಳಾಗಿವೆ ಈ ರಾಷ್ಟ್ರೀಯ ಹಬ್ಬಗಳು. ದೇಶ ಪ್ರೇಮ, ದೇಶಾಭಿಮಾನ ಬೆಳೆಸಲು ಸಹಕಾರಿ. ನೋಡಿ, ಈ ಹಬ್ಬಗಳಲ್ಲಿ ನಾವು ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿದ ಹಲವಾರು ಮಹನೀಯರು, ವೀರ ಧೀರ ಶೂರರನ್ನು ನೆನ್ಪು ಮಾಡ್ಕೊಳ್ತೀವಿ. ಮಕ್ಕಳು ಪ್ರೋಗ್ರಾಮ್ ನಡೆಸ್ತಾರೆ, ಸಂತೋಷದಿಂದ ಅವರನ್ನೆಲ್ಲ ನೆನ್ಪು ಮಾಡಿಕೊಂಡು ಹಾಡಿ ಹೊಗಳಿ ಗೌರವಿಸ್ತಾರೆ. ಇದೆಲ್ಲ ಮಕ್ಕಳಲ್ಲಿ ಏನು ಮಾಡುತ್ತೆ, ದೇಶದ ಬಗ್ಗೆ ಅಭಿಮಾನವನ್ನು ಮೂಡಿಸಲಿಕ್ಕೆ ಸಹಾಯ ಆಗುತ್ತೆ. ದೇಶದ ಹಿರಿಮೆ ಗರಿಮೆ ತಿಳಿದು ಗೌರವ ಮೂಡುವಂತೆ ಮಾಡಲು ಸಹಕಾರಿ. ರಾಷ್ಟ್ರೀಯ ಹಬ್ಬಗಳು ಕೇವಲ ಶಾಲಾ ಕಾಲೇಜಿನಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಆಚರಿಸುವ ಹಬ್ಬಗಳಾಗದೆ, ನೋಡಿ, ಈ ಹಬ್ಬಗಳನ್ನು ಬರೀ ಸರ್ಕಾರಿ ಕಾಲೇಜು, ಕಚೇರಿಗಳು ಇಲ್ಲೆಲ್ಲ ಆಚರಿಸೋದ್ರ ಜೊತೆಗೆ ಎಲ್ಲ ಮನೆ, ಹಳ್ಳಿ ಮತ್ತು ಪಟ್ಟಣಗಳಲ್ಲಿ ಜಾತಿ, ಮತ, ಧರ್ಮ, ಪಂಥಗಳನ್ನೆಲ್ಲ ಮರೆತು ನಾವೆಲ್ಲರೂ ಆಚರಿಸಿದಾಗ ಮಾತ್ರ ಈ ಹಬ್ಬಗಳಿಗೆ ಒಂದು ಬೆಲೆ ಸಿಗುತ್ತೆ. ಆಗೇನಾಗುತ್ತೆ, ಇಡೀ ದೇಶದ ಪ್ರಜೆಗಳಾದ ನಾವೆಲ್ಲರೂ ಒಂದೇ ಅನ್ನುವ ಒಂದು ಭಾವನೆ ಮೂಡಲು ಸಹಾಯವಾಗುತ್ತದೆ. ಬರೀ ಸ್ಕೂಲು, ಕಾಲೇಜು, ಆಫೀಸ್ಗಳಿಗೆ ಸೀಮಿತ ಆಗದಲ್ಲೇ ನಮ್ಮ ಪ್ರತಿಯೊಂದು ಮನೆ, ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ನಗರದಲ್ಲೂ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸಿದ್ರೆ ಇದಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ. ಈಗ ಉಪಸಂಹಾರ. ಒಂದೆಡೆ ಸೇರಿ ಈ ಹಬ್ಬಗಳನ್ನು ಆಚರಿಸಬೇಕು. ಎಲ್ಲರೂ ಒಂದು ಕಡೆ ಸೇರ್ಕೊಂಡು ಆಚರಿಸಬೇಕು. ಎಲ್ಲ ಬೇರೆ ಬೇರೆಯಾಗಿ ಆಚರಿಸಿದ್ರೆ ಇದ್ರ ಮಹತ್ವ ಇರೋದಿಲ್ಲ. ಕಾಲು ಎರಡು, ತುಳಿಯುವ ದಾರಿಯೊಂದೇ. ನೋಡಿ, ಎರಡು ಕಾಲು ಇರುತ್ತೆ, ಆದರೆ ನಡೆಯೋ ದಾರಿ ಒಂದೇ ಆಗಿರುತ್ತಲ್ವಾ. ಅದೇ ರೀತಿ ಕೂಡಿ ಬಾಳಿದರೆ ಸ್ವರ್ಗ ಸಿಕ್ಕೋ ಎಂಬಂತೆ ನಾವೆಲ್ಲರೂ ಕೂಡಿ ಬಾಳಿದರೆ ಸ್ವರ್ಗ ಎಲ್ಲೂ ಇಲ್ಲ, ಈ ಭೂಮಿಯಲ್ಲೇ ಇದೆ ಅನ್ನುವ ಹಾಗೆ ಪ್ರತಿ ಮನೆಗಳಲ್ಲೂ ಹಬ್ಬದ ಸಂಭ್ರಮವಿರಬೇಕು. ಎಲ್ಲ ಮನೆಯಲ್ಲೂ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸಬೇಕು. ನಾವು ಆಚರಿಸುವ ದಿನಗಳ ಮಹತ್ವ, ಯಾಕೆ ಆಚರಿಸ್ತೀವಿ ಅನ್ನೋ ಮಹತ್ವವನ್ನು ಎಲ್ಲರೂ ತಿಳ್ಕೊಬೇಕು. ರಾಷ್ಟ್ರೀಯ ಹಬ್ಬಗಳ ರಜಾ ದಿನ ಎಂಬ ಭಾವನೆ ಮನಸ್ಸಿನಿಂದ ದೂರ ಮಾಡಬೇಕು. ರಾಷ್ಟ್ರೀಯ ಹಬ್ಬ ಇದೆ, ಇವತ್ತು ರಜಾ ಅನ್ನೋದನ್ನು ಮನಸ್ಸಿಂದ ದೂರ ಮಾಡಬೇಕು. ಭಕ್ತಿ ಭಾವದಿಂದ ಈ ಹಬ್ಬಗಳ ಆಚರಣೆಯಲ್ಲಿ ಎಲ್ಲರೂ ಈ ಹಬ್ಬಗಳ ಆಚರಣೆಯಲ್ಲಿ ತೊಡಗಬೇಕು. ರಜಾ ಮಾಡಿಬಿಟ್ಟು ಮನೇಲಿ ಕೂತ್ಕೋಬಾರ್ದು. ನಾವೆಲ್ಲರೂ ಒಂದೇ, ನನ್ನ ದೇಶ ಭಾರತ, ನನ್ನ ತಾಯಿ ಭಾರತಾಂಬೆ, ನಾವೆಲ್ಲರೂ ಒಂದೇ ತಾಯ ಮಕ್ಕಳು ಎಂಬ ವಿಶಾಲ ಮನೋಭಾವನೆ ಈ ಹಬ್ಬಗಳಿಂದ ಮೂಡುತ್ತವೆ ಎಂಬ ಅಭಿಪ್ರಾಯ ನನ್ನದು. ಓಕೆ, ನಿಮಗೆ ಈ ಪ್ರಬಂಧ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ. ಧನ್ಯವಾದಗಳು.